ಸಮೀಪ ಇರುವ ಚಿಕ್ಕಗೊಂಡಗೋಳ ಗ್ರಾಮದ ರಾಯಲ್ ಅಪೋಲೋ ಶಾಲೆ ಹತ್ತಿರ ಛಲವಾದಿ ಭವನ ನಿರ್ಮಾಣ ಕಟ್ಟಡದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮೈಸೂರಿನ ವಿಶ್ವ ಮೈತ್ರಿ ಬುದ್ಧ ವಿಹಾರ ಪರಮ ಪೂಜ್ಯ ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿ ದಿವ್ಯ ಸಾನ್ನಿಧ್ಯದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್.ಪಿ. ಸ್ವರೂಪ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರ ಕೊನೆ ಕ್ಷಣದಲ್ಲಿ ಬಹಳ ಇಷ್ಟಪಟ್ಟು ಬೌದ್ಧ ಧರ್ಮಕ್ಕೆ ಹೋಗುವ ಬಗ್ಗೆ ನಾವು ಕೇಳಿದ್ದೇವೆ. ಛಲವಾದಿ ಭವನ ನಿರ್ಮಾಣ ಕಟ್ಟಡದ ಕಾಮಗಾರಿಗೆ ಪರಮ ಪೂಜ್ಯ ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿ ವಿಶ್ವ ಮೈತ್ರಿ ಬುದ್ಧ ವಿಹಾರ ನೇತೃತ್ವದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗಿದೆ. ಈ ಕಟ್ಟಡ ನಿರ್ಮಾಣ ಮಾಡಿ ಉದ್ಘಾಟನೆ ಶೀಘ್ರವೇ ಮಾಡೋಣ ಎಂದರು. ಗುರುಗಳನ್ನು ನೋಡಿ ಸಂತೋಷವಾಯಿತು. ಉತ್ತಮ ಕಟ್ಟಡವಾಗಿ ಸೇವೆ ನೀಡುವಂತಾಗಲಿ ಎಂದು ಹೇಳಿದರು. ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಂಥ ಒಂದು ನನಗೆ ಭಾಳ ಅರ್ಥಪೂರ್ಣ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ನಮ್ಮ ಗುರುಗಳನ್ನ ನೋಡಿ ಭಾಳ ಸಂತೋಷ ಆಯಿತು. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ಅವ್ರನ್ನ ಮೈಸೂರಲ್ಲಿ ನಾವೆಲ್ಲ ಕೂಡ ಒಂದು ಭೇಟಿ ಮಾಡೋಣ. ಅವರ ಒಂದು ನೇತೃತ್ವದಲ್ಲಿ ಒಂದು ಅಧ್ಯಕ್ಷತೆಯಲ್ಲೇ ಈ ಒಂದು ಕಟ್ಟಡನ ಉದ್ಘಾಟನೆಯನ್ನು ಶೀಘ್ರದಲ್ಲೇ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರೂ ಹೊಂದಿಸಿ ಭಾಳ ಪ್ರೀತಿಯಿಂದ ಕರೆದ್ರಿ. ಗುರುಗಳು ಬಂದಿದ್ದಾರೆ ಅಂತ ಹೇಳೋ ಒಂದು ಇದರಲ್ಲಿ ಕೂಡ ನಾನು ಬೇಗ ಬಂದು ಇವತ್ತು ನನಗೊಂದು ಸೌಭಾಗ್ಯ ನನಗೆ ಗುರುಗಳನ್ನ ಭೇಟಿ ಮಾಡಲಿಕ್ಕೆ. ಹಾಗಾಗಿ ಶೀಘ್ರದಲ್ಲೇ ಇದನ್ನು ಮುಗಿಸ್ಕೊಡೋಂಥ ಕೆಲಸಗಳನ್ನ ಮಾಡ್ತೀವಿ. ಗುರುಗಳೇ ತಮ್ಮ ಒಂದು ನೇತೃತ್ವದಲ್ಲಿ ಆಶೀರ್ವಾದದಿಂದ ತಾವು ಬಂದು ಇದನ್ನು ಹಾಕ್ಕೊಟ್ಟಿದ್ದೀರಿ, ಪೂಜೆನ ಮಾಡಿ ಗುದ್ದಲಿ ಪೂಜೆ ಮಾಡಿಕೊಟ್ಟಿದ್ದೀರಿ. ಶೀಘ್ರದಲ್ಲೇ ಮುಗಿಸ್ತೀವಿ ಗುರುಗಳೇ. ಇದೇ ವೇಳೆ ಛಲವಾದಿ ಮಹಾಮಂಡಳದ ರಾಜ್ಯಾಧ್ಯಕ್ಷ ಡಿ. ಪುಟ್ಟರಾಜು ಹಾಗೂ ಪ್ರಧಾನ ಕಾರ್ಯದರ್ಶಿ ಜವರಯ್ಯ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ವಿ. ಸೋಮಶೇಖರ್, ಮುಖಂಡರಾದ ಕೃಷ್ಣದಾಸ್, ಶಿವಮ್ಮ, ಈರೇಶ್ ಹಿರೇಹಳ್ಳಿ, ಮಲ್ಲಯ್ಯ, ಬೌದ್ಧ ಮಹಾಸಭಾದ ಬಸವರಾಜ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.